ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಕೈಲಾಶ್, ಏನಾಗಿದೆ ನಿನಗೆ? ಯಾಕೆ ಕತ್ಲಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಾ ಇದೀಯಾ? ಏನೂ ಇಲ್ಲ. ಮಧ್ಯಾಹ್ನದಿಂದ ನೋಡ್ತಾನೆ ಇದ್ದೀನಿ. ಗೊಂಬೆ ಮದುವೆ ವಿಷಯ ಮಾತಾಡ್ದಾಗಿಂದ ನೀನು ಯಾಕೋ ಒಂಥರ ಇದೆಯಾ? ಯಾಕೆ? ಗೊಂಬೆ ನಮ್ಮಮ್ಮನ ಮನೆ ಸೊಸೆಯಾಗಿ ಹೋಗೋದ್ರಲ್ಲಿ ನಿನಗೇನಾದರೂ ಅಭ್ಯಂತರ ಇದೆಯಾ? ಈ ಮದುವೆ ಬಗ್ಗೆ ಚಂದನ್ಗಾಗ್ಲಿ ಗೊಂಬೆಗಾಗ್ಲಿ ಏನಾದರೂ ಹೇಳಿದ್ಯಾ, ಕೇಳಿದ್ಯಾ, ಅಥವಾ ಅವರಿಬ್ಬರಿಗೆ ಏನಾದರೂ ಗೊತ್ತಾ? ಅವ್ರಿಗೆ ಹೇಳೋ ಅಗತ್ಯ ಇಲ್ಲ. ಏನು ಮಾತಾಡ್ತಾ ಇದೆಯಾ ಕಲ್ಪನಾ? ಮದುವೆ ಆಗಬೇಕಾಗಿರೋದು ಅವರಿಬ್ರು. ಗೊತ್ತು, ಮದುವೆ ಮಾಡಬೇಕಾಗಿರೋದು ನಾವು, ಮದುವೆ ಆಗ್ಬೇಕಾಗಿರೋದು ಅವರು. ನಾವು ಹೇಳ್ದಾಗ ಅವ್ರು ಕೇಳಬೇಕಷ್ಟೆ. ನೀನಿನ್ನೂ ಯಾವ ಕಾಲದಲ್ಲಿದ್ಯಾ ಕಲ್ಪನಾ? ನೀನು 30 ವರ್ಷ ಹಿಂದೆ ಯೋಚನೆ ಮಾಡ್ತಾ ಇದೆಯಾ. ಈಗಿನ ಕಾಲದ ಹುಡುಗ ಹುಡುಗಿಯರು 60 ವರ್ಷ ಮುಂದಕ್ಕೆ ಯೋಚನೆ ಮಾಡ್ತಿದ್ದಾರೆ. ಕಾಲ ಬದಲಾಗಿದೆ ಕಲ್ಪನಾ. ನೀನು ಯಾಕೆ ಇದನ್ನು ಅರ್ಥ ಮಾಡ್ಕೋತಾ ಇಲ್ಲ? ಕಾಲ ಎಲ್ಲಿ ಬದಲಾಗಿದೆ ಕೈಲಾಶ್? ಮಳೆಗಾಲದಲ್ಲಿ ಮಳೆ, ಚಳಿಗಾಲದಲ್ಲಿ ಚಳಿ, ಬೇಸಿಗೆಯಲ್ಲಿ ಶೆಕೆ. ನಮ್ಮ ಸಂಸ್ಕೃತಿ, ಸಂಪ್ರದಾಯ, ರೀತಿ ರಿವಾಜು ಅದ್ಯಾವುದೋ ಬದಲಾಗಿಲ್ವಲ್ಲ. ಅಕಸ್ಮಾತ್ ಚಂದನು ಯಾವ್ದಾರು ಹುಡುಗಿನ ಪ್ರೀತಿಸಿದ್ರೆ, ಗೊಂಬೆನೇ ಯಾವ್ದಾದ್ರು ಹುಡುಗನ ಪ್ರೀತಿಸಿದ್ರೆ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಒಂದು ವೇಳೆ ಹಾಗೇನಾದ್ರೂ ಆದ್ರೆ ಅವರಿಬ್ರು ಪ್ರೀತಿನೂ ಕೊಂದು ಆ ಸಮಾಧಿ ಮೇಲೆ ನನ್ನ ಅಣ್ಣನ ಮಗನ ಕೈಲಿ ನನ್ನ ಮಗಳು ಕುತ್ತಿಗೆಗೆ ತಾಳಿ ಕಟ್ಟಿಸ್ತೀನಿ. 20 ವರ್ಷಗಳ ಹಿಂದೆ ನನ್ನ ಮದುವೆ ನಿಶ್ಚಯ ಆಗಿತ್ತು. ನನ್ನ ಅಣ್ಣನ ಸ್ವಾರ್ಥ, ದುಡುಕಿನ ಕಾರಣಕ್ಕೆ ನನ್ನ ಮದುವೆ ಮುರಿದು ಬಿತ್ತು. ಆದರೆ ಈಗ ನನ್ನ ಮಗಳು ಮದುವೆ ಮುರಿದು ಬೀಳಲ್ಲ. ಯಾಕೆ ಗೊತ್ತಾ? ನಮ್ಮಮ್ಮ ಹಾಕಿದ ಗೆರೆನ ನನ್ನ ಅಣ್ಣನ ಮಗ ಯಾವುದೇ ಕಾರಣಕ್ಕೂ ದಾಟಲ್ಲ ಅನ್ನೋ ನಂಬಿಕೆ ನನಗೂ ನಮ್ಮಮ್ಮನಿಗೂ ಇದೆ. ಬಾ ಶ್ವೇತಾ, ನಿನಗೆ ಕಾಯ್ತಾ ಇದ್ದೆ. ಎಷ್ಟೊತ್ತು ಕಾಯೋದು? ತಗೋ. ಬೇಡ. ಗಂಡ ಪ್ರೀತಿಯಿಂದ ಕೊಟ್ರೆ ಬೇಡ ಅನ್ಬಾರ್ದಪ್ಪ. ತಗೊಳ್ಳೆ. ನಿಮ್ಮ ಈ ಪಾಪ್ಕಾರ್ನ್ ಪ್ರೀತಿ ನಂಗೆ ಬೇಕಾಗಿಲ್ಲ. ಶ್ವೇತಾ, ನಾನು ನಿನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ಈ ಜನ್ಮದಲ್ಲಿ ನಿನ್ಗೆ ಅರ್ಥ ಆಗಲ್ಲ ಬಿಡು. ನಾನು ಮನೆಯಿಂದ ಹೊರಗಡೆ ಹೋದ ತಕ್ಷಣ ನಿಂಗೆ ಜ್ಞಾಪಕ ಬಂದ್ಬಿಡುತ್ತೆ. ಅದಕ್ಕೆ ಬೇಗ ವಾಪಸ್ ಬಂದ್ಬಿಡ್ತೀನಿ, ಗೊತ್ತಾ? ಹೌದೌದು, ಅದು ನನಗೂ ಗೊತ್ತಿದೆ. ಮೊದಲು ನಿಮ್ಮ ಕೆಲಸದ ವಿಷಯ ಏನಾಯ್ತು ಅಂತ ಅದನ್ನು ಹೇಳಿ. ನನ್ನ ಹೆಂಡತಿಯಾಗಿ ನನ್ನನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೆ ನೋಡು. ನಾನೀಗ ಆ ವಿಷಯದ ಬಗ್ಗೆ ಮಾತಾಡೋಣ ಅಂತಲೇ ಕಾಯ್ತಾ ಇದ್ದೆ. ಸರಿ, ಈಗೇನಾಗಬೇಕು ಅದನ್ನು ಹೇಳಿ. ನಾನು ಎಷ್ಟು ದಿನ ಅಂತ ಹೀಗೆ ನಾಚಿಕೆ ಬಿಟ್ಟು ಮನೆ ಹಳಿಯಾಗಿ ಅನ್ನ ತಿನ್ನಲಿ ಶ್ವೇತಾ. ಅದಕ್ಕೆ ನಾನು ನೀನು ಇಬ್ಬರು ಒಂದು ಹೊಸ ಮನೆ ಮಾಡಿ ಯಾಕೆ ಅಲ್ಲಿಗೆ ಶಿಫ್ಟ್ ಆಗಬಾರ್ದು? ಬೇಡ ಅಂದವ್ರು ಯಾರು? ನೀವು ಬಾ ಅಂದರೆ ನಾನು ಈಗಲೇ ಬರೋಕ್ಕೆ ರೆಡಿ. ಹಾಗಿದ್ಕಿದಂಗೆ ಹೋಗೋಕ್ಕಾಗುತ್ತೇನೆ? ಮನೆ ಮಾಡೋಕ್ಕೆ, ಬಿಸ್ನೆಸ್ ಮಾಡೋಕ್ಕೆ ದುಡ್ಡು ಬೇಕು. ಚಂದನ್ಗೆ ನೀನು ಅಂದರೆ ಪ್ರಾಣ. ಅವನು ಯಾವತ್ತೂ ನಿನ್ನ ಮಾತು ತೆಗ್ದಾಕಲ್ಲ. ನೀನು ಚಂದನ್ ಜೊತೆ ಮಾತಾಡಿ ಒಂದು 20-25 ಲಕ್ಷ ದುಡ್ಡು ಸಾಲ ಕೊಡಿಸಿದ್ರೆ ನಾನು ನೀನು ಆರಾಮಾಗಿ ಜೀವನ ಮಾಡ್ಬೋದು. ನಾನು ತಪ್ಪು ತಿಳ್ಕೊಬೇಡ ಶ್ವೇತಾ. ನಾನು ವರದಕ್ಷಿಣೆ ಕೇಳ್ತಾ ಇಲ್ಲ, ನಾನು ಸಾಲ ಕೇಳ್ತಾ ಇದ್ದೀನಿ. ಬಿಸ್ನೆಸ್ ಕ್ಲಿಕ್ ಆದ ತಕ್ಷಣ ವಾಪಸ್ ಕೊಟ್ಬಿಡ್ತೀನಿ. ಯಾಕೆ ಸುಮ್ಮನೆ ಆಗ್ಬಿಟ್ಟೆ? ಏನು ಯೋಚನೆ ಮಾಡ್ತಿದ್ಯಾ? ರಂಜಿತ್, ನೀವೀಗಾಗಲೇ ಬಿಸ್ನೆಸ್ ಮಾಡ್ತೀನಿ ಅಂತ ನನ್ನ ಒಡವೆಗಳನ್ನೆಲ್ಲ ತಗೊಂಡೋಗಿ ಅಡ ಇಟ್ಟಿದ್ದೀರಾ. ಅದನ್ನೇ ಇನ್ನೂ ಬಿಡಿಸ್ಕೊಟ್ಟಿಲ್ಲ. ಅದು ಅಲ್ಲದೆ ಅಮ್ಮನ ಹತ್ರ ಈಗಾಗಲೇ ನಾನು 3-4 ಸಾರಿ ಹಣ ಇಸ್ಕೊಟ್ಟಿದ್ದೀನಿ. ಅದೇನಾಯ್ತು ಅಂತಲೂ ಹೇಳಲಿಲ್ಲ. ಅದಕ್ಕೇನೆ ಮತ್ತೆ ಅವ್ರ ಹತ್ರ ಕೇಳೋದು ಬೇಡ ಅಂತಿದ್ದು. ಅವರು ನಂಬೋದಿಲ್ಲ. ಅದಕ್ಕೆ ಚಂದನ ಹತ್ರ ಸಾಲ ಕೊಡಿಸು ಅಂತ. ಇಲ್ಲ ರಂಜಿತ್, ನಾಚಿಕೆ ಬಿಟ್ಟು ನಾನು ಚಂದನ್ ಹತ್ರ ಸಾಲ ಕೇಳಲ್ಲ. ನೀವು ಯಾವುದಾದ್ರೂ ಕಂಪ್ನಿಲಿ
ಕೆಲ್ಸಕ್ಕೆ ಸೇರ್ಕೊಳ್ಳಿ. ಅದನ್ನ ನಾನು ನಿನ್ನ ಹತ್ರ ಹೇಳ್ಸ್ಕೊಬೇಕೇನೆ? ನನಗೆ ಯಾರೋ ದುಡ್ಡು ಕೊಡೋರು ಗತಿ ಇಲ್ಲ ಅನ್ಕೊಂಡಿದ್ಯಾ? ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ಮಕ್ಕಳಾಗಿಲ್ಲ, ನೀನು ಬಂಜೆ ಅಂತ ಕಾರಣ ಹೇಳಿ ಮಗುಗೋಸ್ಕರ ಅಂತ ಇನ್ನೊಂದು ಹುಡುಗಿ ಮದುವೆ ಆದರೆ ನನಗೆ ಎಷ್ಟು ವರದಕ್ಷಿಣೆ ಸಿಗುತ್ತೆ ಗೊತ್ತಾ? ಈಗಲೂ ನನ್ನ ಮದುವೆ ಆಗಿ ಎಷ್ಟು ಜನ ಹುಡುಗಿ ರೆಡಿ ಇದ್ದಾರೆ ಗೊತ್ತಾ? ನಾನು ಅಂದರೆ ಕ್ಯೂ ನಿಲ್ತಾರೆ. ಹೋಗಿ ಬೇರೆ ಮದುವೆ ಮಾಡ್ಕೊಳ್ಳಿ. ಯಾರು ಬೇಡ ಅಂತವ್ರು? ಶ್ವೇತಾ, ಯಾಕೆ ಅಳ್ತಾ ಇದೆಯಾ? ಏನಾಯ್ತು? ಏನಾಯ್ತತೆ? ಯಾಕೆ ಅಳ್ತಾ ಇದ್ದೀರಾ? ಯಾರಾದ್ರೂ ಏನಾರು ಅಂದ್ರ? ಈಗ ನೀವು ಅಳೋದಕ್ಕೆ ಯಾರು ಕಾರಣ? ನಾನು. ಶ್ವೇತಾ ಅಳೋದ ಕಾರಣ ನಾನು. ನಾನು ನನ್ನ ಹೆಂಡತಿನ ಸುಖವಾಗಿಟ್ಟಿಲ್ಲ, ಕಡೆ ಪಕ್ಷ ಒಂದು ಮಗುನೂ ಕೊಡೋಕ್ಕಾಗಲಿಲ್ಲ. ಆದರೆ ಶ್ವೇತಾ ಎಲ್ಲದಕ್ಕೂ ತಾನೇ ಕಾರಣ ಅಂತ ಹೇಳ್ತಿದ್ದಾಳೆ. ಈಗಲೂ ಅಷ್ಟೇ, ನಿಮ್ಮ ಜೀವನ ನನ್ನಿಂದ ಹಾಳಾಯಿತು ಅಂತ ಹೇಳ್ತಿದ್ದಾಳೆ. ಒಂದು ಸಂಸಾರದಲ್ಲಿ ಏನೇ ಆದರೂ ಗಂಡ ಹೆಂಡತಿ ಇಬ್ಬರೂ ಕಾರಣ ಅಂತ ಹೇಳಿದ್ರೆ ಅವಳು ಒಪ್ಪೋದೇ ಇಲ್ಲ. ಶ್ವೇತಾ, ಯಾಕೆ ಅಳ್ತೀಯ? ನಮ್ಮ ಚಂದನ್ ಹೇಳಿದ್ನಲ್ಲ, ಯಾರೋ ಒಳ್ಳೆ ಡಾಕ್ಟ್ರು ಅಂತ. ಹೋಗಿ ತೋರಿಸ್ಕೊಂಬಂದ್ಯಾ? ನಿನಗೇನು ಮಗು ಆಗದೆ ಇರೋಷ್ಟು ವಯಸ್ಸಾಗ್ಬಿಟ್ಟಿದ್ಯಾ ಶ್ವೇತಾ? ಯಾಕೆ ಎಷ್ಟೊಂದು ಯೋಚನೆ ಮಾಡ್ತೀಯಾ? ಅವಳೊಳಗೆ ಇದೊಂದೇ ಕಾರಣ ಅಲ್ಲ, ಬೇರೆ ಕಾರಣವೂ ಇದೆ. ನಾನು ಎಷ್ಟೇ ಬಿಸ್ನೆಸ್ ಮಾಡಿದ್ರು, ಎಷ್ಟೇ ಕಷ್ಟಪಟ್ರು ಮೇಲಿಂದ ಮೇಲೆ ಲಾಸ್ ಆಗ್ತಾನೇ ಇದೆ. ಏನು ಕಾರಣ ಅಂತ ಅರ್ಥ ಆಗ್ತಾ ಇಲ್ಲ. ಆದರೆ ಶ್ವೇತಾ ಅದಕ್ಕೂ ನಾನೇ ಕಾರಣ ಅಂತ ಅಂತಿದ್ದಾಳೆ. ಅವಳನ್ನು ಹೇಗೆ ಸಮಾಧಾನ ಪಡಿಸ್ಬೇಕು, ಹೇಗೆ ಸಂತೋಷವಾಗಿ ಇಟ್ಕೋಬೇಕು ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ. ಮಾವ, ಅತ್ತೆ ಸಂತೋಷವಾಗಿರ್ಬೇಕು ಅಂದರೆ ನಾ ಏನು ಬೇಕಾದ್ರೂ ಮಾಡಕ್ಕೆ ರೆಡಿ. ನೀವು ಈ ಮನೆಯವರು, ನೀವೇ ಸಂತೋಷವಾಗಿಲ್ಲ ಅಂದರೆ ಅದಕ್ಕೆ ಅರ್ಥನೇ ಇಲ್ಲ. ಮಾವ, ನಾಳೆಯಿಂದ ಆಫೀಸಿಗೆ ಬನ್ನಿ. ಸುಮ್ಮನೆ ಬಿಸ್ನೆಸ್ಸು ಅಂತ ಹಣ ಟೈಮು ಎಲ್ಲ ವೇಸ್ಟ್ ಮಾಡ್ಕೊತಿದ್ದೀರ. ಅತ್ತೆ, ಒಳ್ಳೆ ಗೈನಕಾಲಜಿಸ್ಟ್ ಹತ್ರ ಕರ್ಕೊಂಡೋಗಿ ಅಂತ ಅಮ್ಮಗೆ ಹೇಳಿದ್ದೀನಿ, ಅವ್ರು ಕರ್ಕೊಂಡು ಹೋಗ್ತಾರೆ. ನೀವು ಈ ರೀತಿ ಎಲ್ಲ ಅಳ್ತಾ ಇದ್ರೆ ನನಗೆ ಕೈಕಾಲು ಓಡಲ್ಲ ಅಷ್ಟೇ. ಮಾವ, ನಾಳೆಯಿಂದನೇ ನೀವು ಆಫೀಸಿಗೆ ಬರಬೇಕು. ಈಗ ಸಮಾಧಾನ ಆಯ್ತಾ? ಓಹೋ, ನೆಂದವ್ರ ಮಂದಲ್ಲಿ ಎಂದಂಗೆ ನೆನ್ಸ್ಕೊಂಡಾಗ್ಲೇ ಬಂದ್ಬಿಟ್ಟಿಯಲ್ಲ ಚಂದಪ್ಪ. ಹ್ಞೂ ಕಣವ, ಜಾತ್ರೆನಾಗೆ ಅಂಗಡಿ ಹಾಕಿದ್ದೆ. ನಿಮ್ಮೂರು ಸಿದ್ದೇಗೌಡ ಬಂದು ನಿಮ್ಮ ಮನೆಯಲ್ಲಿ ಮೊಮ್ಮಗಳ ಮದುವೆ ಇದೆ ಅಂತಂದ. ಇದುವರೆಗೂ ನಿಮ್ಮ ಮನೆಯಲ್ಲಿ ಯಾವುದೇ ಮದುವೆ ನಡೀಲಿ ನಾನೇ ಅಲ್ವೇನವ ಸೀರೆ ಕೊಟ್ಟಿದ್ದು. ಈಗಲೂ ಕೊಡೋಣ ಅಂತ ಬಂದೆ, ಇನ್ನೂ ಋಣ ಮುಗ್ದಿಲ್ಲ ಅಂತ ಕಾಣುತ್ತೆ. ಯಾವ ಮರದ ಹಣ್ಣು ಯಾವ ಅಕ್ಕಿ ಕೊಕ್ಕಲ್ಲಿರ್ತದೋ ಯಾರು ಗೊತ್ತು. ಬಾ ಚಂದಪ್ಪ, ಕುಂತ್ಕೋ ಬಾ. ಹ್ಞೂನಮ್ಮ. ಒಳ್ಳೆ ಜರಿ ಸೀರೆ ತೋರಿಸ್ಬೇಕು. ಆಯ್ತು ಕಣವ. ಬೆಲೆ ಏಟಾದ್ರೂ ಪರವಾಗಿಲ್ಲ. ಆಯ್ತವ, ನೋಡವ. ಲಚ್ಚಿ, ಲೇ ಲಚ್ಚಿ, ಬಂದೆ ತಾತಮ್ಮ. ಬಾ ಇಲ್ಲಿ. ಎಲ್ಲ ಹೊಸ ಸೀರೆ ಕಣವ. ಏನ್ ತಾತಮ್ಮ? ನಿನ್ ಮದ್ವೆಗೆ ನೀನೇ ನಿನ್ ಸೀರೆ ಆಡ್ಸ್ಕಡೆ. ನಂಗ್ ಒಳಗಡೆ ಸಾನೆ ಕೆಲ್ಸ ಐತೆ ತಾತಮ್ಮ, ಕೆಲ್ಸ ಮುಗಿಸ್ ಬರ್ತೀನಿ ತಾಳು. ಲೇ ಲಚ್ಚಿ, ಸಾಯ ತನಕ ಕೆಲ್ಸ ಇದ್ದೇ ಇರ್ತೈತೆ. ಬಾ ಮೊದ್ಲು ನಿನ್ ಮದ್ವೆ ಸೀರೆ ತಕ. ಚಂದಪ್ಪ,
ಬೆಲೆ ಬಾಳೋ ಅಂತ ಸೀರೆನೇ ತೋರಿಸ್ಲಾ? ನನ್ನ ಬಂಗಾರ ಎಲ್ಲ ಮಾರಿದ್ರೂ ಸರಿ. ಆಯ್ತು ಕಣವ. ಏ ತಾತಮ್ಮ, ಈಟೊಂದ್ ಬೆಲೆ ಬಾಳೋ ಸೀರೆ ನಂಗೆ ಬೇಡ, ಕಮ್ಮಿ ಬೆಲೆ ಸೀರೆನೇ ಸಾಕು. ಚಂದಪ್ಪಣ್ಣ, ಕಡಿಮೆ ಬೆಲೆ ಇರೋ ಸೀರೆನೇ ತೋರ್ಸು. ಅಲ್ಲ ಕಣವ, ಮದುವೆ ಹೆಣ್ಣು ನೀನು, ಗುಂಪಲ್ಲಿ ನೀನೇ ಚಂದಾಗಿ ಕಾಣ್ಬೇಕು. ಎಲ್ರು ಉಡೋ ಸೀರೆ ನುಟ್ರೆ ಏನ್ ಚಂದಾಗಿರುತ್ತೆ. ಬಾ, ಪಸಂದಾಗಿರೋ ಸೀರೆ ತೋರಿಸ್ತೀನಿ, ಬಾ ಕುತ್ಕ. ಸರಿಯಾಗಿ ಹೇಳ್ದೆ ಚಂದಪ್ಪ. ಏಯ್, ಯಾಕ್ಲಾ ಬಂದೆ? ಮೊದಲೆದ್ದಿದ್ನೆಲ್ಲ ತಗೊಂಡು ಹೋಗೋ. ಅಜ್ಜಿ, ನಿನ್ ಲಗ್ನಕ್ಕೆ ನಮ್ಮ ಅವ್ವನ ಹಳೆ ಸೀರೆನೇ ಉಟ್ಕ. ಅವೇನ್ ಬಣ್ಣ ಮಾಸೋಗಿಲ್ಲ, ಅವನು ಅಪರೂಪಕ್ಕೆ ಉಡೋದು. ತಾತಮ್ಮ, ನಿನ್ ಬಂಗಾರವ ನೀ ಸತ್ ಮೇಲೆ ತಿತ್ತಿಗಿಟ್ಕೋಬೋದು ಬಿಡು. ಏಯ್, ಗಂಟು ಮೂಟೆ ಕಟ್ಕೊಂಡು ಈಗ ಹೊರಗೆ ಹೋಯ್ತೀಯಾ ಇಲ್ಲ ಕತ್ತಿನ ಪಟ್ಟಿಡ್ ಹೊರ ತಳ್ಳ? ಚಂದು, ನನಗೇನೋ ನಿಮ್ಮ ಮಾವನ ಆಫೀಸಿಗೆ ಬಾ ಅಂತ ಕರೆದಿದ್ದು ಸರಿ ಕಾಣಿಸ್ಲಿಲ್ಲಪ್ಪ. ಚಂದು, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ರಂಜಿತ್ಗೆ ಸ್ವಲ್ಪ ಜವಾಬ್ದಾರಿ ಕಡಿಮೆ, ಯಾವ ಕೆಲಸನೂ ಸೀರಿಯಸ್ ಆಗೇ ತಗೊಳ್ಳೋದಿಲ್ಲ. ರಂಜಿತ್ನ ನಮ್ಮ ಆಫೀಸಲ್ಲಿ ಸೇರಿಸ್ಕೊಳ್ಳೋದ್ರಿಂದ ನಮಗೆ ಒಳ್ಳೇದಾಗೋದಕ್ಕಿಂತ ಜಾಸ್ತಿ ಅನಾಹುತಗಳೇ ಆಗುತ್ತೆ ಅಂತ ನನಗನ್ನಿಸ್ತಾ ಇದೆ. ಅದಕ್ಕೆ ಒಂದು ಕೆಲಸ ಮಾಡೋಣ, ನಮ್ಮ ಕಂಪ್ನಿ ಯಾವ್ದಾದ್ರು ಒಂದು ಬ್ರಾಂಚ್ನ ಬೇಕಾದ್ರೆ ನೋಡ್ಕೊಳ್ಳಿ, ಏನಂತೀಯ? ನೀವಿಬ್ರು ಮಾವನ ಬಗ್ಗೆ ಇಷ್ಟೊಂದು ಟೆನ್ಷನ್ ಯಾಕೆ ಮಾಡ್ಕೊಂಡಿದ್ದೀರಾ? ನನಗೆ ಮಾವನಿಗಿಂತ ಅತ್ತೆ ಬಗ್ಗೆ ಟೆನ್ಷನ್ ಆಗ್ತಿದೆ. ಅತ್ತೆಗೆ ಏನು ಬೇಕೋ ಅದನ್ನ ನಾನು ಮಾಡಿದ್ದೀನಿ. ಅತ್ತೆ ಸಂತೋಷವಾಗಿರ್ಬೇಕಷ್ಟೆ. ಅಜ್ಜಿ, ಮಾತ್ರೆ ತಗೊಂಡ? ಅಯ್ಯೋ, ಮರ್ತೇ ಬಿಟ್ಟೆ, ಇವಾಗ ತಗೊಳ್ತೀನಿ. ಫಸ್ಟ್ ಹೋಗ ಕೆಲಸ ಮಾಡಿ. ಬರ್ತೀನಿ. ಅಮ್ಮ, ಚಂದು ಹತ್ರ ಏನ್ ವಿಷಯ ಮಾತಾಡು ಅಂತ ಹೇಳ್ದೆ, ನೀನ್ ಏನ್ ಮಾತಾಡ್ದೆ? ಕೇಳಿದ್ರಾಯ್ತು ಬಿಡೆ, ನಿನಗೆ ಗೊತ್ತಲ್ವಾ ಚಂದನ್ ಯಾವುದೇ ಕಾರಣಕ್ಕೂ ನನ್ನ ಮಾತನ್ನ ತೆಗ್ದಾಕಲ್ಲ ಅಂತ. ಆದಷ್ಟು ಬೇಗ ಈ ವಿಷಯನ ಚಂದನ್ಗೆ ಹೇಳಮ್ಮ. ಗೊಂಬೆ ಈ ಮನೆಗೆ ಸೊಸೆಯಾಗಿ ಬಂದ್ಬಿಟ್ರೆ ಎಲ್ಲ ಕಷ್ಟ ತಂತಾನಾಗೆ ತೀರ್ ಹೋಗುತ್ತೆ. ಚಂದು ಹತ್ರ ಈ ವಿಷಯನ ನಿನಗೆ ಹೇಳಕ್ಕಾಗ್ಲಿಲ್ಲ ಅಂದ್ರೆ ಹೇಳು, ನಾನೇ ಮಾತಾಡ್ತೀನಿ. ಕುಮುದ, ಆದ್ರಗಾರನಿಗೆ ಬುದ್ಧಿಮಟ್ಟ ಅಂತ ಕೇಳಿಲ್ವಾ? ಇದೆಲ್ಲ ತುಂಬ ಸೂಕ್ಷ್ಮದ ವಿಷಯ. ಏನೇ ಮಾಡಿದ್ರೂ ಸಮಾಧಾನದಿಂದ ಮಾಡಬೇಕು. ಯಾರಿಗೆ ಯಾವಾಗ ಹೇಗೆ ಹೇಳಬೇಕು ಅನ್ನೋದು ನಂಗೆ ಚೆನ್ನಾಗಿ ಗೊತ್ತಿದೆ. ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ, ಗೊಂಬೆನ ತಮ್ಮನೆ ಸೊಸೆ ಮಾಡ್ಕೋಬೇಕು ಅಂತ ತುಂಬ ಜನ ಕಲ್ಪನಾ ಅಕ್ಕನ ಕೇಳ್ತಾ ಇದ್ದಾರಂತೆ. ಇಂಥ ಟೈಮಲ್ಲಿ ನಾವು ಸುಮ್ಮನೆ ಕೂತ್ಕೊಂಡ್ರೆ ಗೊಂಬೆ ನಮ್ಮನೆ ಸೊಸೆ ಆಗೋದು ತಪ್ಪು ಹೋಗುತ್ತಮ್ಮ. ಹಾಗೇನು ಆಗಲ್ಲ ಕಣೆ. ನನ್ನ ಮಗಳು ಮಾತು ಕೇಳಿದ್ದಾಳೆ, ನಾನು ಕೊಟ್ಟಿದ್ದೀನಿ. ಯಾರೇನೇ ಮಾಡಿದ್ರು ನನ್ನ ಮೊಮ್ಮಗಳು ಈ ಮನೆ ಸೊಸೆ ಆಗೋದನ್ನ ತಪ್ಸಕ್ಕೆ ಯಾರಿಂದನೂ ಆಗಲ್ಲ. ಹೌದು, ಯಾರೂ ತಪ್ಸಕ್ಕಾಗಲ್ಲ. ಚಂದನ್ ಮದುವೆ ಗೊಂಬೆ ಜೊತೆನೆ ಅಂತ ವಿಧಿ ನಿರ್ಣಯ ಆಗಿದ್ರೆ ಅದನ್ನು ಯಾರೂ ತಪ್ಸಕ್ಕಾಗಲ್ಲ. ಆದರೆ ಚಂದನ್ ಮದುವೆ ಗೊಂಬೆ ಜೊತೆ ಅಲ್ಲದೆ ಬೇರೆಯವ್ರ ಜೊತೆ ಕಾಲ ನಿರ್ಣಯ ಆಗಿದ್ರೆ ಅದನ್ನು ಯಾರೂ ತಪ್ಸಕ್ಕಾಗಲ್ಲ. ಮನುಷ್ಯ ಕನಸು ಕಟ್ಟಬಹುದು ಅಷ್ಟೇ. ಇರೋಳೊಬ್ಳು ತಂಗಿ, ಅಣ್ಣ ಆದ್ ನೀನೆ ಮದ್ವೆ ದಿನ ಮದ್ವೆ ಹೆಣ್ಣಿಗೆ ಹಳೆ ಸೀರೆ ಉಟ್ಕೊಳಕ್ ಹೇಳ್ತಾ ಇದ್ದೀಯಲ್ಲ, ಶಿವ ಮೆಚ್ಚ ಮಾತಾ ಇದು. ಹಂಗನ್ನೋದಕ್ಕೆ ನಿನಗೆ ಮನಸ್ಸಾದ್ರೆ ಹೆಂಗ್ ಬಂತು ಅಂತೀನಿ.